ಹಲೋ ಸ್ನೇಹಿತರೆ, ಮೋಸ್ಟ್ ವೆಲ್ಕಮ್ ಬ್ಯಾಕ್ ಟು ಟ್ರೈನ್ ಯೋರ್ ಬ್ರೈನ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಗೊತ್ತಿರುತ್ತೆ, ಜೂನ್ ಮಂತ್ ಸೆಲ್ಫ್ ಡಿಕ್ಲರೇಷನ್ ಆಡಿಯೋ ಓಪನ್ ಆಗಿದೆ ಸ್ನೇಹಿತರೆ. ಪ್ರತಿಯೊಬ್ಬರು ಸಹಿತ ಸಲ್ಲಿಸಬಹುದು. ಆದರೆ ಇದರಲ್ಲಿ ಸುಮಾರು ಜನಕ್ಕೆ ಸೆಲ್ಫ್ ಡಿಕ್ಲರೇಷನ್ ಕೊಡೋಕ್ಕಾಗ್ತಿಲ್ಲ ಸ್ನೇಹಿತರೆ. ಇದು ಯಾಕಂತ ಹೇಳ್ಬಿಟ್ಟು ಫಸ್ಟ್ ಎಲ್ಲ ನಿಮ್ಗೆ ಏನಿಲ್ಲ, ಆಧಾರ್ ಐಡೆಂಟಿಫಿಕೇಶನ್ ಆಗಿದ ತಕ್ಷಣ OTP ಎಲ್ಲ ಬರುತ್ತೆ, ಪ್ರಾಪರ್ ಆಗಿ ಪ್ರೋಸೆಸ್ ಆಗ್ತಿದೆ. ಆದರೆ ಇಲ್ಲಿ ಏನು ಸುಮಾರು ಜನ ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ಸ್ನೇಹಿತರೆ, ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕಾದ್ರೆ ಗೆಟ್ ಆಧಾರ್ ಡೀಟೇಲ್ಸ್ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಅಲ್ಲಿ ನಮ್ಮ ಆಧಾರ್ ಕಾರ್ಡ್ ಅಲ್ಲಿ ಹೆಂಗಿರುತ್ತೆ ನೇಮ್ಸ್ ಅಥವಾ ರಿಜಿಸ್ಟ್ರೇಷನ್ ನಂಬರ್ ಮತ್ತೆ ಡಿಗ್ರಿ ಅಥವಾ ಡಿಪ್ಲೊಮಾ ರಿಜಿಸ್ಟ್ರೇಷನ್ ನಂಬರ್ಸ್ ಎಲ್ಲ ಆಟೋಮೆಟಿಕ್ ಆಗಿ 3 ಡೀಟೇಲ್ಸ್ ಸಹಿತ ಫೆಚ್ ಆಗಬೇಕು ಸ್ನೇಹಿತರೆ. ಆದರೆ ಇವಾಗ ಏನಾಗ್ತಿದೆ ಪ್ರಾಬ್ಲಮ್ ಅಂದ್ರೆ, ಜೂನ್ ತಿಂಗಳಲ್ಲಿ ಯಾರ್ಯಾರು ಸೆಲ್ಫ್ ಡಿಕ್ಲರೇಷನ್ ಹಾಕಕ್ಕೆ ಹೋಗ್ತಿದ್ದೀರೋ ಅವ್ರದಲ್ಲಿ ಸ್ವಲ್ಪ ಜನಕ್ಕೆ ಸುಮಾರು ಸ್ಟೂಡೆಂಟ್ಸ್ ಗಳಿಗೆ ಸ್ನೇಹಿತರೆ, ಅವ್ರಿಗೆ ಯಾರಿಗೂ ಸಹಿತ ಇಲ್ಲಿ ಡೀಟೇಲ್ಸ್ ಫೆಚ್ ಆಗ್ತಿಲ್ಲ. ಇದೇನಕ್ಕಂದ್ರೆ ಸ್ನೇಹಿತರೆ, ಡಿಪಾರ್ಟ್ಮೆಂಟ್ ಏನಿದೆ ಡಿಪಾರ್ಟ್ಮೆಂಟ್ ಪ್ರಕಾರ ಸ್ನೇಹಿತರೆ, ಯಾರ್ಯಾರು ಅಮೌಂಟ್ ಬೆನಿಫಿಟ್ ಪಡ್ಕೋತಿರ್ತಿರೋ 2 years ಆಗಿ ಅವ್ರಿಗೆಲ್ರಿಗೂ ಸಹಿತ ಇದೊಂದು ಸಮಸ್ಯೆ ಬರ್ತಿದೆ ಸ್ನೇಹಿತರೆ. ಯಾಕಂದ್ರೆ ಅವ್ರಿಗೆಲ್ರಿಗೂ ಸಹಿತ ಯೂನಿದಿ ಅಮೌಂಟ್ ಸ್ಟಾಪ್ ಆಗಿರ್ಬೋದು. ಅದಕ್ಕೆ ಅವರು ಸೆಲ್ಫ್ ಡಿಕ್ಲರೇಷನ್ ಸಹಿತ ಇಲ್ಲಿ ಕೊಡಕ್ಕಾಗ್ತಿಲ್ಲ ಸ್ನೇಹಿತರೆ. ಇಲ್ಲಿ ನೀವು ಗೆಟ್ ಆಧಾರ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿ ಸಹಿತ ಇಲ್ಲಿ ಯಾವುದೇ ಥರ ಡೀಟೇಲ್ಸ್ ಫೆಚ್ ಆಗ್ತಿಲ್ಲ ಸ್ನೇಹಿತರೆ. ಹಾಗೆ ಸುಮಾರು ಜನಕ್ಕೆ ಆಗ್ತಿದೆ, ಯಾರಿಗೆ ಇನ್ನ 2 years ಆಗಿಲ್ಲ ಬೆನಿಫಿಟ್ ಪಡ್ಕೊಂಡು ಅವ್ರಿಗೆಲ್ಲರೂ ಸಹಿತ ಸೆಲ್ಫ್ ಡಿಕ್ಲರೇಷನ್ ಹಾಕ್ಬೋದು ಸ್ನೇಹಿತರೆ. ಹಾಗೆ ಅಮೌಂಟ್ ವಿಷಯಗಳು ಬಂದರೆ ಸ್ನೇಹಿತರೆ, ಡಿಸೆಂಬರ್ ತಿಂಗಳದೆಲ್ಲ ಸುಮಾರು ಜನಕ್ಕೆ ಕ್ರೆಡಿಟ್ ಆಗಿದೆ ಸ್ನೇಹಿತರೆ. ಹಾಗೆ ಜಸ್ಟ್ ಈ ತಿಂಗಳಿಂದ ಫೆಬ್ರವರಿ ತಿಂಗಳಿಂದ ಸುಮಾರು ಜನಕ್ಕೆ ಕ್ರೆಡಿಟ್ ಆಗಿಲ್ಲ. ಅದು ಕ್ರೆಡಿಟ್ ಆಗಬೇಕಾಗಿತ್ತು. ಇವಾಗ ಹೊಸ ಚೇಂಜಸ್ ಆಗಿದೆ ಸರ್ಕಾರ ಕಡೆಯಿಂದ. ಸರ್ಕಾರ ಚೇಂಜ್ ಆಗಿರೋದ್ರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ ಸ್ನೇಹಿತರೆ. ಅಮೌಂಟ್ ಆಕ್ಚುಲಿ ಇದೆಲ್ಲ ಹೋದ ತಿಂಗಳು ಅಮೌಂಟ್ ಕ್ರೆಡಿಟ್ ಆಗಬೇಕಾಗಿತ್ತು. ಆದರೆ ಡಿಪಾರ್ಟ್ಮೆಂಟ್ ಪ್ರಕಾರ ಅವ್ರು ಇವಾಗ ಹೇಳಿದ್ದಾರೆ, ಇದು ಅಮೌಂಟ್ ಇನ್ನ ಸ್ವಲ್ಪ ಚೇಂಜಸ್ ಆಗಿರೋ ಕಾರಣ ಸರ್ಕಾರ ಅದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಸ್ನೇಹಿತರೆ ಅಮೌಂಟ್ ಕ್ರೆಡಿಟ್ ಆಗೋದು. ಆದರೆ ಅಮೌಂಟ್ ಗ್ಯಾರಂಟಿ ಬರುತ್ತೆ. ಆ ಥರ ಯೂನಿದಿ ಇನ್ನೂ ಸ್ಟಾಪ್ ಆಗಿಲ್ಲ. ನೀವು ಬೇಕಾದ್ರೆ ಟ್ರೈ ಮಾಡ್ತಾ ಇರ್ಬೋದು. ಸೆಲ್ಫ್ ಡಿಕ್ಲರೇಷನ್ ಜೂನ್ ಮಂತ್ದು ಇಲ್ಲಿ ನೋಡ್ಬೋದು. ಜೂನ್ ಮಂತ್ದು ಆಲ್ರೆಡಿ ಓಪನ್ ಆಗಿದೆ ವೆಬ್ಸೈಟ್. ಇವಾಗಲೇ ಇನ್ನ ಸುಮಾರು ಜನ ಸಬ್ಮಿಟ್ ಮಾಡಿಲ್ಲ ಅಂದ್ರೆ ಸ್ನೇಹಿತರೆ, ಸಬ್ಮಿಟ್ ಮಾಡ್ಕೊಳ್ಳಿ. ಇದಕ್ಕೆ ಸಬ್ಮಿಟ್ ಮಾಡೋದು ಜಸ್ಟ್ ಇಲ್ಲಿ ಆಧಾರ್ ಐಡೆಂಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಈ ಆಧಾರ್ ಐಡೆಂಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕಾಗಿರುತ್ತೆ. ಆಧಾರ್ ಕಾರ್ಡ್ ನಂಬರ್ ಹಾಕಿ ಜಸ್ಟ್ ಇಲ್ಲಿ ಜನರೇಟ್ OTP ಕೊಡಿ ಸ್ನೇಹಿತರೆ. OTP ಸಕ್ಸಸ್ಫುಲ್ ಆಗಿ ನಿಮ್ಮ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಯಾವ್ದು ರಿಜಿಸ್ಟರ್ ಆಗಿರುತ್ತೆ ಅದು ಬಂದಿರುತ್ತೆ. ಜಸ್ಟ್ ಸಲ್ಲಿಸಿ. ಜಸ್ಟ್ ಕ್ಲಿಕ್ ಹಿಯರ್ ಟು ರಿಟರ್ನ್ ಅಂತ ಸ್ನೇಹಿತರಲ್ಲಿ ಹೋಗಿ ಇಲ್ಲಿ ನಾವು ಗೆಟ್ ಆಧಾರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಆಧಾರ್ ಕಾರ್ಡ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಈ ಡೀಟೇಲ್ಸ್ ಫೆಚ್ ಆಗಿದೆ. ಈ ಡೀಟೇಲ್ಸ್ ಫೆಚ್ ಆಗಿದ ತಕ್ಷಣ ಇಲ್ಲಿ ಎಸ್ ಡಿಕ್ಲರೇಷನ್ ಮೇಲೆ ಎಸ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಜಸ್ಟ್ ಏನು ಕ್ಯಾಪ್ಷನ್ ಕಾಣಿಸಿದೆ ಕ್ಯಾಪ್ಷನ್ ಮುಖಾಂತರ ನಾವು ಇಲ್ಲಿ ಹೋಗ್ಬೇಕಂತೆ. ಆದರೆ ಇವಾಗ ನಾವು ಇನ್ನು 2 years ಯಾರ್ದಾಗಿರುತ್ತೆ ಅವ್ರಿಗೆ ನಾವು ಇಲ್ಲಿ ಆಧಾರ್ ಐಡೆಂಟಿಫಿಕೇಶನ್ ಎಲ್ಲ ಮಾಡಿದೀವಿ. ಅದು ಇಲ್ಲಿ ಗೆಟ್ ಡೀಟೇಲ್ಸ್ ಅಂತ ಏನಾದ್ರು ಕ್ಲಿಕ್ ಮಾಡಿದ್ರೆ ಸ್ನೇಹಿತರೆ, ಇಲ್ಲಿ ಯಾವುದೇ ಥರ ಆಗಿರಲಿ ಡೀಟೇಲ್ಸ್ ಫೆಚ್ ಆಗ್ತಿಲ್ಲ, ಏನು ಪ್ರೋಗ್ರೆಸ್ ಇಲ್ಲ ಸ್ನೇಹಿತರೆ. ಇಲ್ಲಿ ಎಲ್ಲ ಪ್ರೆಸ್ ಮಾಡಿದ್ರೆ ಸಹಿತ ಇಲ್ಲಿ ಯಾವುದೇ ಥರ ಡೀಟೇಲ್ಸ್ ಫೆಚ್ ಆಗ್ತಿಲ್ಲ. ಅವ್ರಿಗೆ ಸ್ವಲ್ಪ ಗೊತ್ತಿಲ್ಲ. ಇನ್ನು ಬೇಕಾದ್ರೆ ನಾನು ಯೂನಿದಿ ಹೆಲ್ಪ್ಲೈನ್ ನಂಬರ್ ನಮ್ಮ ವಿಡಿಯೋದಲ್ಲಿ ಐತೆ, ಅದರಲ್ಲಿ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ. ಅವ್ರು ಹೇಳಿರೋ ಪ್ರಕಾರ 2 years ಯಾರೇ ಪಡ್ಕೊತಿರೋ ಅವ್ರಿಗೆ ಸ್ವಲ್ಪ ಸ್ಟಾಪ್ ಆಗೋ ಸಾಧ್ಯತೆ ಇರುತ್ತೆ ಅಂತ ಸ್ನೇಹಿತರೆ. ಇದಿಷ್ಟು ಆಗಿತ್ತು ಲೇಟೆಸ್ಟ್ ಅಪ್ಡೇಟ್ ಜೂನ್ ತಿಂಗಳದು ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ, ಹಾಗೆ ಯೂನಿದಿ ಪೇಮೆಂಟ್ ಬಗ್ಗೆ. ಸ್ನೇಹಿತರೆ, ಈ ಮಾಹಿತಿ ಸುಮಾರು ಜನಕ್ಕೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಹಾಗೆ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಇವಾಗ ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲರೂ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಯೂನಿದಿ ಹಾಗೆ ಲೇಟೆಸ್ಟ್ ಸರ್ಕಾರ ಚೇಂಜಸ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅಂತ ಇವಾಗಲೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.